ಡೆಂಗ್ಯೂ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆ ಸಿಬ್ಬಂದಿ ಬಲಿಯಾಗಿರುವ ಘಟನೆ ಗುರುವಾರ ನಡೆದಿದೆ. ಸಾಗರ ತಾಲೂಕು ಉಪವಿಭಾಗೀಯ ಆಸ್ಪತ್ರೆ ಡಯಾಲಿಸಿಸ್ ವಿಭಾಗದ ನಾಗರಾಜ್ ಮೃತ ದುರ್ದೈವಿ. ಕಳೆದ 4 ದಿನಗಳಿಂದ ನಾಗರಾಜ್ ಜ್ವರದಿಂದ ಬಳಲ್ತಾ ಇದ್ರು. ಭಾನುವಾರ ತೀವ್ರ ಜ್ವರ ಎಂದು ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ರಕ್ತ ಪರೀಕ್ಷೆ ನಡೆಸಿದಾಗ ಡೆಂಗ್ಯೂ ಸೋಂಕು ಇರೋದು ದೃಢಪಟ್ಟಿತು. ಸಾಗರ ಆಸ್ಪತ್ರೆಯಲ್ಲಿ 2 ದಿನ ಚಿಕಿತ್ಸೆಯನ್ನ ಕೊಡಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಾವನ್ನಪ್ಪಿದ್ದಾರೆ. ಈ ಕುರಿತು ಸಾಗರ ಉಪವಿಭಾಗೀಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಪರಪ್ಪ ದೂರವಾಣಿಯಲ್ಲಿ ಮಾಹಿತಿ ನೀಡಿದ್ದು, ನಾಗರಾಜ್ ನಮ್ಮ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿದ್ರು. ಇವರಿಗೆ ಜ್ವರ ಎಂದು ಬಂದಾಗ 51,000 ಪ್ಲೇಟ್ಲೆಟ್ ಇತ್ತು. ಇಲ್ಲಿ ಚಿಕಿತ್ಸೆಗೆ ಸ್ಪಂದಿಸಿದ ಕಾರಣ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಲ್ಲೂ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ. ಇವರಿಗೆ ಶುಗರ್ ಇದ್ದು ಸರಿಯಾಗಿ ಮಾತ್ರೆ ತೆಗೆದುಕೊಳ್ತಿರಲಿಲ್ಲ ಎಂದು ಕೂಡ ತಿಳಿದು ಬಂದಿರುವುದಾಗಿ ಡಾಕ್ಟರ್ ಪರಪ್ಪ ತಿಳಿಸಿದರು. ನಮ್ಮಲ್ಲಿ ನಾಗರಾಜ್ ಅಂತೇಳಿ ಸುಮಾರು 34 ವರ್ಷ ಔಟ್ಸೋರ್ಸ್ ವಿಭಾಗದಲ್ಲಿ ಅಂದರೆ ಡಯಾಲಿಸಿಸ್ ವಿಭಾಗದಲ್ಲಿ ಸುಮಾರು ಒಂದು 13 ವರ್ಷದಿಂದ ಗ್ರೂಪ್ ಡಿ ಆಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರಿಗೆ ಮೊನ್ನೆ ನಮ್ಮಲ್ಲಿ 7ನೇ ತಾರೀಕು ಬಂದು ನಮ್ಮ ಡಯಾಲಿಸಿಸ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಕರ್ತವ್ಯ ನಿರ್ವಹಿಸಿ ನಂತರ ಅವನಿಗೆ ಸುಸ್ತು ಜ್ವರ ಅಂತೇಳಿ ಶನಿವಾರ ಏನೋ ರಜಾ ಹಾಕೊಂತೀನಿ ಅಂತೇಳಿ ರಜಾ ಹಾಕ್ಕೊಂಡಿದ್ದಾನೆ. ರಜಾ ಹಾಕ್ಕೊಂಡು ಅಲ್ಲಿ ತಾಳಗೊಪ್ಪ ಇದರಲ್ಲಿ ಒಂದು ಕ್ಲಿನಿಕಲ್ಲಿನೋ ಚಿಕಿತ್ಸೆ ತೊಗೊಂಡು ರೆಸ್ಟ್ ಮಾಡಿದ್ದಾನೆ ಶನಿವಾರ ಮತ್ತು ಭಾನುವಾರ. ಅದಾದ ನಂತರ ಸೋಮವಾರ ಇಲ್ಲಿ ನಮ್ಮ ಯಥ ಪ್ರಕಾರ ಇಲ್ಲಿ ಡಯಾಲಿಸಿಸ್ ವಿಭಾಗಕ್ಕೆ ಕೆಲಸಕ್ಕೆ ಕರ್ತವ್ಯಕ್ಕೆ ಹಾಜರಾಗಿದ್ದಾನೆ. ಕರ್ತವ್ಯಕ್ಕೆ ಹಾಜರಾಗಿ ಅವನಿಗೆ ಸುಸ್ತು ಜ್ವರ ಅಂತೇಳ್ಬಿಟ್ಟು ನಮ್ಮಲ್ಲಿ ವೈದ್ಯರಿಗೆ ತೋರಿಸ್ಕೊಂಡಾಗ ಅವನು ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ದಾರೆ. ಜೊತೆಗೆ ಆ ರಕ್ತ ಪರೀಕ್ಷೆ ಮಾಡಿಸಿದಾಗ ಏನಾಗಿದೆ, ಶುಗರು ಖಾಲಿ ಹೊಟ್ಟೆಯಲ್ಲಿ 250 ಮತ್ತು ತಿಂಡಿ ತಿಂದಾದ್ಮೇಲೂ ನೆಕ್ಸ್ಟ್ ಡೇ 12ನೇ ತಾರೀಕು